ಸರ್ಕಾರದ ಮಟ್ಟದಲ್ಲಿರುವ ಟೊಮಾಟೊ ಮಾರುಕಟ್ಟೆಯ ಜಾಗದ ಸಮಸ್ಯೆಗೆ ಮುಕ್ತಿ ಎಂದು ಕೊಡ್ತೀರಾ? ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬೈರತಿ ಸುರೇಶ್ವರವರೇ ಹಾಗೂ ಕಂದಾಯ ಅಧಿಕಾರಿಗಳೇ, APMC ಅಧಿಕಾರಿಗಳೇ, ಸತತವಾಗಿ 20 ವರ್ಷಗಳಿಂದ ಅಂದರೆ 2 ದಶಕಗಳಿಂದ ಟೊಮಾಟೊ ಮಾರುಕಟ್ಟೆಗೆ 100 ಎಕರೆ ಜಮೀನನ್ನು ಮಂಜೂರು ಮಾಡಿ ಅಭಿವೃದ್ಧಿ ಮಾಡಿ ರೈತರ, ದಲ್ಲಾಳರ, ವ್ಯಾಪಾರಸ್ಥರ ಒಂದು ರಕ್ಷಣೆ ಮಾಡಬೇಕಂತೇಳಿ ನಿರಂತರವಾಗಿ ರೈತ ಸಂಘದಿಂದ ಪ್ರಗತಿಪರ ಸಂಘಟನೆಗಳ ಹೋರಾಟ ಮಾಡ್ಕೊತಾನೇ ಬರ್ತಾಯಿದ್ದಾರೆ. ಆದರೂ ಸಹ ಈ ಒಂದು ಎಮ್ಮೆ ಚರ್ಮದ ಮದವಿರುವಂತಹ ಈ ಒಂದು ಸರ್ಕಾರಗಳಿಗೆ, ಕಂದಾಯ ಮಂತ್ರಿಗಳಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ರೈತರ ಮೇಲೆ ಕಾಳಜಿ ಇಲ್ಲ. ಏಷ್ಯಾದಲ್ಲೇ ಅತಿ 2ನೇ ದೊಡ್ಡ ಮಾರುಕಟ್ಟೆ ಅಂತೇಳಿ ಪ್ರಸಿದ್ಧಿ ಪಡೆದಿರುವಂತಹ ಮಾರುಕಟ್ಟೆಯ ಜಾಗದ ಸಮಸ್ಯೆಗೆ ಮುಕ್ತಿ ನೀಡುವಲ್ಲಿ ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ವೈಫಲ್ಯ ಎದ್ದು ಕಾಣ್ತಾ ಇದೆ. ಪ್ರತಿ ಸಾರಿನೂ ಕೇಳ್ತಾ ಇದ್ದೀವಿ. ಯಾಕಂದರೆ ಇನ್ನು ಒಂದೇ ದಿನ 20 ದಿನಗಳಲ್ಲಿ ಟೊಮಾಟೊ ಋತುಮಾನ ಜೂನ್ ತಿಂಗಳಲ್ಲಿ ಪ್ರಾರಂಭವಾಗ್ತದೆ. ಅತಿ ಹೆಚ್ಚಾಗಿ ಟೊಮಾಟೊ ಇಲ್ಲಿಗೆ ಬರ್ತದೆ. ಟೊಮಾಟೊ ಬಂದಾಗ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತದೆ. ಮತ್ತು ಮಳೆ ಬಂದರೆ ಆ ಒಂದು ಮಳೆಗಾಲದಲ್ಲಿ ಕಾಯಿ ತುಂಬೋದಕ್ಕಾಗಲಿ ವ್ಯಾಪಾರಸ್ಥರು ಭಯ ಬೀಳ್ತಾರೆ. 100 ರೂಪಾಯಿ ಬಾಕ್ಸ್ ಹೋದರೆ ಅದರ ಮೇಲೆ 21-25 ರೂಪಾಯಿ ಕಡಿತ ಆಗ್ತಾಯಿದೆ. ರೈತರಿಗೆ ನಷ್ಟ ಆಗ್ತಾಯಿದೆ. ರೈತರಿಗೆ ನಷ್ಟ ಆಗ್ತಾಯಿದ್ರು ಸಹ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ. ನಾವು ಎಷ್ಟಂತೇಳಿ ಅವ್ರನ್ನ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಳ್ಳಾಗ್ತಾ ಇರ್ತದೆ. ಇನ್ನು ಉಸ್ತುವಾರಿ ಸಚಿವರು ಬರ್ತಾರೆ, ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಾಗ ಮಾರ್ಕೆಟ್ ವ್ಯವಸ್ಥೆ ಇಲ್ಲಿ ಕಾಣಿಸ್ತದೆ ಅವರಿಗೆ. ಕೋಲಾರ ಜಿಲ್ಲೆ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಉಸ್ತುವಾರಿ ಸಚಿವರು ನೀವು ಬದಲಾವಣೆ ಮಾಡ್ಕೊಂಬಿಡಿ. ಅದನ್ನು ಬಿಟ್ಟು ರೈತರಲ್ಲಿ ಯಾಮಾರಿಸಿ ಆಗಿದೆ. ಇನ್ನು ಜನಪ್ರತಿನಿಧಿಗಳು ಕೇಳಿದ್ರೆ ನಾವು ಸರ್ಕಾರದ ಮಟ್ಟದಲ್ಲಿ ತನಿಖೆ ಆಗ್ತಾ ಇದೆ. ಯಾವಾಗ ತನಿಖೆ ಆಗ್ತಾಯಿದೆ? ಕಲ್ಲಂಡೂರು ಮತ್ತು ಕೋನೇಪುರ ಅಂತ ಜಾಗದಲ್ಲಿ ಜಾಗ ಗುರುಸಿದ್ದಾರೆ. ಇನ್ನು ಅರಣ್ಯ ಇಲಾಖೆಯವರು ದೇಶನೇ ನಂದು ಅರಣ್ಯ ಭೂಮಿ ಅಂತ ಹೇಳ್ತಾರೆ. ಮಾರುಕಟ್ಟೆ ಜಾಗದ ಸಮಸ್ಯೆಗೆ ಮಾತ್ರ ಕೊಡ್ತಾ ಇಲ್ಲ. ಇನ್ನು ಯಾರನ್ನ ಕೇಳಬೇಕು? ಜೂನ್ ತಿಂಗಳಲ್ಲಿ ಟೊಮಾಟೊ ಪ್ರಾರಂಭವಾಗ್ತಾಯಿದೆ. 3 ತಿಂಗಳ ಕಾಲ ಕಷ್ಟಪಟ್ಟು ಬೆಳೆದಂಥ ಬೆಳೆ ಮಾರ್ಕೆಟಿಗೆ ತಗೊಂಬಂದರೆ ಜಾಗದ ಸಮಸ್ಯೆಯಿಂದ ಏಕಾಏಕಿ ಹರಾಜು ಪ್ರಕ್ರಿಯೆಯಲ್ಲೂ ಕಮ್ಮಿ ಆಗ್ತಾಯಿದೆ. ಅವರು ಹೇಳ್ತಾರೆ ನಾವು ಬಿಸಿಲಲ್ಲಿ ತುಂಬಬೇಕು, ಮಳೆಗಾಲ ಬಂದರೆ ತುಂಬಬೇಕು, ನಮಗೆ ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಇರಲ್ಲ, ಒಂದು ಲೋಡ್ ಮಾಡಬೇಕಾದ್ರೆ ಒಂದು ದಿನ ಎಲ್ಲ ಕಾಯಬೇಕು. ಅವ್ರ ಸಮಸ್ಯೆನ ಹೇಳ್ಕೊತಾ ಇದ್ದಾರೆ. ಕಡೆಯದಾಗಿ 20 ವರ್ಷಗಳಿಂದ ನಮ್ಮ ಕಣ್ಣೀರಿಗೆ, ನಮ್ಮ ಹೋರಾಟಕ್ಕೆ ಸ್ಪಂದಿಸದಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಂದಾಯ ಅಧಿಕಾರಿಗಳು ಮತ್ತು ಕೃಷಿ APMC ಅಧಿಕಾರಿಗಳ ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ನಮ್ಮ ಕಡೆಯ ಹೋರಾಟ ಇದು ದಿನಾಂಕ 26/5/2026 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಜಾನುವಾರುಗಳು, ಟೊಮೆಟೊ ಬಾಕ್ಸ್ಗಳು ಮತ್ತು ತರಕಾರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ 75 ಕೊಂಡರಾಜಿನಲ್ಲಿ ಗೇಟ್ ಬಂದನ್ನು ಮಾಡುವ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರೇ ನಮ್ಮ ಮಾರುಕಟ್ಟೆಗೆ ಜಾಗದ ಸಮಸ್ಯೆಗೆ ಮುಕ್ತಿ ಕೊಡಿ, ಇಲ್ಲವೇ ನಿಮ್ಮ ಉಸ್ತುವಾರಿ ಸಚಿವರ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ಳಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ಮಾನ್ಯ ಕಂದಾಯ ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಇದು ನಮ್ಮ ರೈತರ ಒಡನಾಡಿ. ಮಾರುಕಟ್ಟೆಯ ಜಾಗದ ಸಮಸ್ಯೆ, ರೈತರ ಬೆವರಿನ ಹನಿಗೆ ತಕ್ಕ ಬೆಲೆ ಸಿಗಲೇಬೇಕು, ಮಾರುಕಟ್ಟೆ ಅಭಿವೃದ್ಧಿ ಆಗಲೇಬೇಕು ಅಂತೇಳಿ ಕಡೆಯದಾಗಿ 26/5/2026 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಜಾನುವಾರುಗಳು, ಟೊಮಾಟೊ ಬಾಕ್ಸುಗಳು, ತರಕಾರಿಗಳ ಸಮೇತ ರಾಷ್ಟ್ರೀಯ ಹೆದ್ದಾರಿ 75 ಕೊಂಡರಾಜಿನಲ್ಲಿ ಗೇಟನ್ನು ಬಂದ್ ಮಾಡುವ ಮುಖಾಂತರ ನಮ್ಮ ಮಾರುಕಟ್ಟೆಯ ಜಾಗದ ಕಡತಕ್ಕೆ, ಸರ್ಕಾರದ ಮಟ್ಟದಲ್ಲಿರುವ ಕಡತಕ್ಕೆ ಮುಕ್ತಿ ಕೊಡಬೇಕು. ರೈತರನ್ನು, ದಲ್ಲಾಳರನ್ನು, ವ್ಯಾಪಾರಸ್ಥರನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ರೈತ ಸಂಘದ ಮಾರುಕಟ್ಟೆ ಜಾಗದ ಹೋರಾಟಕ್ಕೆ ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಪಟ್ಟ ಈ ಒಂದು ವ್ಯಾಪ್ತಿಗೆ ಬರುವಂಥ ನಗರ ಪೊಲೀಸ್ ಠಾಣೆಗೆ ಸೂಚನೆ ಮಾಡಿ ಹೆಚ್ಚಿನ ಭದ್ರತೆಯನ್ನು ಕೊಟ್ಟು ಯಾವುದೇ ಅಹಿತಕರ ಘಟನೆ ಆಗದಂತೆ ಮುಂಜಾಗ್ರತೆ ವಹಿಸಬೇಕು. ಮತ್ತು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವಾಗ ನಮಗೆ ಲಿಖಿತ ರೂಪದಲ್ಲಿ ಇಷ್ಟೇ ದಿನದಲ್ಲಿ ನಿಮಗೆ ಮಾರುಕಟ್ಟೆಯ ಜಾಗದ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತೆ ಅಂತೇಳಿ ನಮಗೆ ಲಿಖಿತ ರೂಪದಲ್ಲಿ ಆ ಕಡತಕ್ಕೆ ಮುಕ್ತಿ ನೀಡುವವರೆಗೂ ಖಂಡಿತವಾಗ್ಲೂ ಯಾಕಾಗಲ್ಲ. ಯಾಕಂದರೆ 20 ವರ್ಷಗಳ ಹೋರಾಟ ಯಾವ ರೀತಿ ಇದೆ ಅಂತೇಳಿ ಜಿಲ್ಲಾಧಿಕಾರಿಗಳು ಬದಲಾವಣೆ ಆಗ್ತಾರೆ, ಜಿಲ್ಲಾ ಉಸ್ತುವಾರಿ ಬದಲಾವಣೆ ಆಗ್ತಾರೆ, ಸರ್ಕಾರಗಳು ಬದಲಾವಣೆ, ಎಲ್ಲ ಬದಲಾವಣೆಗಳಾಗಿದೆ. 20 ವರ್ಷ ಅಂದರೆ 4 ಸರಿ. ಆದರೆ ನಮ್ಮ ರೈತರ ಮಾರುಕಟ್ಟೆ ಸಮಸ್ಯೆ ಮಾತ್ರ ಬಗೆಯಾಗಿಲ್ಲ. ಕಡೆಯ ಹೋರಾಟ. ಜಿಲ್ಲಾ ಉಸ್ತುವಾರಿ ಸಚಿವರೇ, ಮಾರುಕಟ್ಟೆಯ ಜಾಗದ ಸಮಸ್ಯೆಯನ್ನು ಮುಕ್ತಿಗೊಳಿಸಿ ಕೋಲಾರಕ್ಕೆ ಬನ್ನಿ, ಇಲ್ಲವಾದರೆ ನಿಮ್ಮ ಸಚಿವರ ಸ್ಥಾನವನ್ನು ಬದಲಾವಣೆ ಮಾಡಿಕೊಳ್ಳಿ. ನಮ್ಮ ರೈತರ ಜೊತೆ ಜೀವನ ಚೆಲ್ಲಾಟವಾಡಬೇಡಿ ಅಂತೇಳಿ ಎಚ್ಚರಿಕೆ ನೀಡ್ತಾರೆ.